ಸ್ನೇಹಿತರೆ, ಕ್ರಿಕೆಟ್ ಇತಿಹಾಸದಲ್ಲೇ ಇಂಥ ಒಂದು ಘಟನೆ ಆಗಿರಲಿಲ್ಲ. ಇಡೀ ಪ್ರಪಂಚ ಕಾಯ್ತಾ ಇದ್ದ ಮ್ಯಾಚ್ ಇದು. T20 ವರ್ಲ್ಡ್ ಕಪ್ನ ಭಾರತ ವರ್ಸಸ್ ಪಾಕಿಸ್ತಾನ ಕದನ. ನಮ್ಮ ಟೀಮ್ ಇವಾಗಿದ್ದ ಫಾರ್ಮ್ಗೆ ಬರ್ಲಿ ಪಾಕಿಸ್ತಾನದವರು ಹುರಿದು ಮುಕ್ಕಣ ಅಂತ ಹೇಳಿ ನಮ್ಮ ಟೀಮ್ ಕಾಯ್ತಾ ಇತ್ತು. ಆದ್ರೀಗ ಸಡನ್ ಆಗಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನಾವು ಭಾರತದ ವಿರುದ್ಧ ಮ್ಯಾಚ್ ಆಡಲ್ಲ ಅಂತ ಹೇಳಿದ್ದಾರೆ. ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತಕ್ಕೆ ಹೋಗಲ್ಲ ಅಂದ್ರು, ಓಕೆ ನಾವು ಹೋಗಿಲ್ಲ, ಅವರು ಬರಲ್ಲ, ಸರಿ. ಆದರೆ ಶ್ರೀಲಂಕಾದಲ್ಲಿ ಆಡ್ತಿರೋದು, ಅಲ್ಲಿಗೂ ಬರಲ್ಲ, ಇಂಡಿಯಾ ವಿರುದ್ಧ ಆಡವೇ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಯಾಕೆ ಈ ನಿರ್ಧಾರ? ಪಾಕಿಸ್ತಾನ ಹೇಳ್ತಿರೋ ಹಾಗೆ ಇದು ನಿಜವಾಗ್ಲೂ ರಾಜಕೀಯ ಕಾರಣನ ಅಥವಾ ಇದರ ಹಿಂದೆ ಬೇರೆಯದ್ದೇ ದೊಡ್ಡ ಸತ್ಯ ಇದೆಯಾ? ಸ್ವಲ್ಪ ಆಳವಾಗಿ ನೋಡಿದಾಗ ಇದು ಬಾಯ್ಕಾಟ್ ರೀತಿ ಕಾಣಿಸ್ತಾ ಇಲ್ಲ. ಇದು ಅಪ್ಪಟ ಪಲಾಯನವಾದ ಅಥವಾ ದ ಗ್ರೇಟ್ ಎಸ್ಕೇಪ್ ತರ ಕಾಣಿಸ್ತಾ ಇದೆ. ರಣರಂಗದಲ್ಲಿ ನಿಂತು ಹೋರಾಡೋ ತಾಕತ್ತಿಲ್ಲದೆ ಇದ್ದಾಗ, ಶತ್ರುವಿನ ಬಲ ನೋಡಿ ಬಾಲ ಮುದುರಿಕೊಂಡು ಎದೆಯೊಡೆದು ಹೋದಾಗ, ಯುದ್ಧ ನಡೆಯೋ ಮುಂಚೆನೆ ಸೋಲೊಪ್ಕೊಂಡಾಗ ಏನ್ ಮಾಡ್ತಾರೋ ಇವತ್ತು ಪಾಕಿಸ್ತಾನ ಅದನ್ನೇ ಮಾಡ್ತಾ ಇದೆ. ಇವತ್ತು T20 ವಿಚಾರದಲ್ಲಿ ಟೀಮ್ ಇಂಡಿಯಾದ ಫಾರ್ಮ್ ಹೇಗಿದೆ ಅಂದ್ರೆ ಅದರ ಮುಂದೆ ನಿಲ್ಲೋದು ಸ್ವಯಂ ವಿನಾಶ. ವಿಡಿಯೋದಲ್ಲಿ ಪಾಕಿಸ್ತಾನದ ಈ ನಿರ್ಧಾರದ ಹಿಂದಿರೋ ಅಸಲಿ ರೀಸನ್ ಏನು, ಈ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಆಗೋ ಸಾವಿರಾರು ಕೋಟಿ ಲಾಸ್ ಏನು, ICC ಅವರಿಗೆ ಹೇಗೆ ಪಾಠ ಕಲಿಸುತ್ತೆ, ಎಲ್ಲವನ್ನ ಎಳೆಯಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಬಾಯ್ಕಾಟ್ ನಾಟಕ ಅಸಲಿ ಕಾರಣ ಏನು? ಸ್ನೇಹಿತರೆ, ಮೊದಲಿಗೆ ಏನಾಗಿದೆ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. 2026ರ T20 ವರ್ಲ್ಡ್ ಕಪ್ ಶುರುವಾಗ್ತಿದೆ. ಇಡೀ ಪ್ರಪಂಚ ಕಾಯ್ತಾ ಇದ್ದಿದ್ದು ಫೆಬ್ರವರಿ 15ಕ್ಕೆ. ಯಾಕಂದ್ರೆ ಅವತ್ತು ನಿಗದಿಯಾಗಿದ್ದು ಮದರ್ ಆಫ್ ಆಲ್ ಬ್ಯಾಟಲ್ಸ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್. ಆದ್ರೀಗ ಸಡನ್ ಆಗಿ ದೊಡ್ಡ ಬಾಂಬ್ ಸಿಡಿಸಿರೋ ಪಾಕಿಸ್ತಾನ ಸರ್ಕಾರ ಮತ್ತು ಅಲ್ಲಿನ ಕ್ರಿಕೆಟ್ ಬೋರ್ಡ್ ನಾವು ಭಾರತದ ವಿರುದ್ಧ ಲೀಗ್ ಹಂತದ ಮ್ಯಾಚ್ ಆಡಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ಪಾಕಿಸ್ತಾನದಲ್ಲಿ ಸೆಕ್ಯೂರಿಟಿ ಅಥವಾ ಸುರಕ್ಷತೆಯ ಕಾರಣವನ್ನ ಕೊಡ್ತಾ ಇಲ್ಲ. ಬದಲಿಗೆ ಬಾಂಗ್ಲಾದೇಶದ ವಿಚಾರದಲ್ಲಿ ICC ತೆಗೆದುಕೊಂಡಿರೋ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸೋಕೆ ನಾವು ಈ ನಿರ್ಧಾರ ಮಾಡಿದೀವಿ ಅಂತ ಪಾಕ್ ಹೇಳ್ತಾ ಇದೆ. ಆದ್ರೆ ಅಸಲಿ ವಿಚಾರ ಏನ್ ಗೊತ್ತಾ, ಇವರು ಹೇಳೋದು ನಿಜ ಆಗಿದ್ರೆ, ಇವರಿಗೆ ನಿಜವಾಗ್ಲೂ ಭಾರತದ ವಿರುದ್ಧ ಆಡೋಕೆ ಇಷ್ಟ ಇಲ್ಲದೆ ಇದ್ರೆ ಅದೇ ದಿನ ಅಂಡರ್-19 ವರ್ಲ್ಡ್ ಕಪ್ ನಲ್ಲಿ ಯಾಕೆ ಆಡಬೇಕಾಗಿತ್ತು? ಪಾಕ್ನ ಸೋ ಕಾಲ್ಡ್ ಸರ್ಕಾರ ಈ ಆದೇಶ ಹೊರಡಿಸಿದ ಅದೇ ದಿನ ಅಂಡರ್-19 ವರ್ಲ್ಡ್ ಕಪ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಿರುದ್ಧ ಮುಖಾಮುಖಿಯಾದ ಮ್ಯಾಚ್ ನಲ್ಲಿ ಆಡಿದ್ದಾರೆ. ಅವರು ಸೋತಿದ್ದಾರೆ, ಹೊಡೆಸ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಯಾವ ಬಾಂಗ್ಲಾ ನೆನಪಾಗ್ಲಿಲ್ಲ, ಯಾವ ಸರ್ಕಾರನೂ ಬೇಡ ಅನ್ಲಿಲ್ಲ, ಯಾವ ಪ್ರೊಟೆಸ್ಟ್ ಕೂಡ ನೆನಪಾಗ್ಲಿಲ್ಲ ಅವರಿಗೆ. ಸುಮ್ಮನೆ ಬಂದ್ರು, ಆಡಿದ್ರು, ನಮ್ಮ ಹುಡುಗರ ಕೈಯಲ್ಲಿ ಚೆನ್ನಾಗಿ ಓದಿ ತಿಂದು 58 ರನ್ಗಳಿಂದ ಸೋತ್ ಹೋದ್ರು. ಈಗ ಪ್ರಶ್ನೆ ಇಷ್ಟೇ, ಒಂದೇ ವಾರದಲ್ಲಿ ಒಂದೇ ICC ಬ್ಯಾನರ್ ಅಡಿಯಲ್ಲಿ ಚಿಕ್ಕ ಹುಡುಗರು ಆಡ್ಬೋದು, ಆದರೆ ಸೀನಿಯರ್ ಟೀಮ್ಗೆ ಏನು ಪ್ರಾಬ್ಲಮ್? ಇದು ಪಾಕಿಸ್ತಾನದ ದ್ವಂದ್ವ ನೀತಿ ಅಲ್ವಾ? ಎಲ್ಲಿ ಜನ ಗಮನಿಸಲ್ವೋ, ಎಲ್ಲಿ ಸೋತ್ರು ಪರವಾಗಿಲ್ವೋ ಅಲ್ಲ ಆಡ್ತಾರೆ. ಆದರೆ ಸೀನಿಯರ್ ವರ್ಲ್ಡ್ ಕಪ್ನಲ್ಲಿ ಇಡೀ ಪ್ರಪಂಚ ನೋಡ್ತಿರುವಾಗ ಸೋತ್ರೆ ಮುಖ ಭಂಗ ಆಗುತ್ತೆ, ಮರ್ಯಾದೆ ಹೋಗುತ್ತೆ ಅನ್ನೋ ಭಯ ಬಂದಾಗ ಬಾಯ್ಕಾಟ್ ಬೋರ್ಡ್ ಹಿಡ್ಕೊಂಡು ನಿಂತ್ಕೊಂತಾರೆ ಪಾಕಿಗಳು. ಇದು ಪಾಲಿಟಿಕ್ಸ್ ಅಷ್ಟೇ ಅಲ್ಲ, ಇದು ಪ್ಯಾನಿಕ್. ಇದು ಭಾರತದ ಮಾನ್ಸ್ಟರ್ ಪಡೆಯ ಅಬ್ಬರ. ಯಾಕೆ ಇಲ್ಲಿ ಪ್ಯಾನಿಕ್ ಅಥವಾ ಭಯ ಅನ್ನೋ ಪದವನ್ನು ಬಳಸ್ತಾ ಇದೀವಿ ಗೊತ್ತಾ? ಅದಕ್ಕೆ ಕಾರಣ ಟೀಮ್ ಇಂಡಿಯಾದ ಈ ಕ್ಷಣದ ಫಾರ್ಮ್ ಮತ್ತು ಅವತಾರ. 2025-26ರ ಸೀಸನ್ನಲ್ಲಿ ಟೀಮ್ ಇಂಡಿಯಾ ಒಂದು ಸಾಧಾರಣ ಟೀಮ್ ಆಗಿ ಆಡ್ತಾ ಇಲ್ಲ, ಮಾನ್ಸ್ಟರ್ ರಾಕ್ಷಸರ ಥರ ಆಡ್ತಾ ಇದೆ. ನಮ್ಮ ಪ್ಲೇಯರ್ಸ್ ಫಾರ್ಮ್ ನೋಡಿ ಪಾಕಿಸ್ತಾನ ಅಲುಗಾಡ್ ಹೋಗಿರೋದು ಗ್ಯಾರಂಟಿ. ಸಾಕ್ಷ್ಯ ನೋಡಿ ಸ್ನೇಹಿತರೆ, ನಮ್ಮ ಓಪನರ್ಸ್ ಅಭಿಷೇಕ್ ಶರ್ಮಾ, ಈ ಮನುಷ್ಯ ಬ್ಯಾಟಿಂಗ್ ಮಾಡೋದನ್ನು ನೋಡಿದ್ರೆ ಎದುರಾಳಿ ಬೌಲರ್ಗಳಿಗೆ ಬೌಲಿಂಗ್ ಮಾಡೋಕ್ಕೆ ಓಡೋಕ್ಕೆ ಭಯ ಆಗುತ್ತೆ. ವೈಡ್ ಹಾಕಿಬಿಡೋಣ 6 ಬಾಲ್ ಅಂತ ಅನಿಸ್ಬಿಡುತ್ತೆ. ರೀಸೆಂಟಾಗಿ ಮೇಜರ್ ಟೂರ್ನಿಗಳಲ್ಲಿ ಇವರ ಸ್ಟ್ರೈಕ್ ರೇಟ್ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 200ಕ್ಕೂ ಅಧಿಕ. ಸಿಂಗಲ್ ಆಡಬೇಕು ಅನ್ನೋದು ಈತನ ಡಿಕ್ಷನರಿಯಲ್ಲೇ ಇಲ್ಲ. ಮೊದಲೆಲ್ಲ ಓಪನರ್ಸ್ ಬಂದು ಪಿಚ್ ಹೇಗಿದೆ ಅಂತ ನೋಡಿ ಆಡ್ತಾ ಇದ್ರು. ಅಭಿಷೇಕ್ ಶರ್ಮಾ ಬಂದ ಮೊದಲ ಬಾಲ್ನಿಂದಲೇ ಎಲ್ಲಿದೆ ಬಾಲ್ ಹಾಕು ನೋಡೋಣ ಅಂತ ಹೇಳಿ ಸ್ಟೇಡಿಯಮಿಂದ ಆಚೆ ಕಳಿಸ್ತಾ ಇದ್ದಾರೆ. ಅಭಿಷೇಕ್ ಬೌಂಡರೀಸ್ ಪರ್ ಬಾಲ್ ಅಂಕಿಅಂಶ 3.1 ಇದೆ. IPLನಲ್ಲಂತೂ 2.4 ಇದೆ. ಇದರ ಅರ್ಥ ಏನು ಗೊತ್ತಾ? ಅಭಿಷೇಕ್ ಎದುರಿಸೋ ಪ್ರತಿ 3 ಅಥವಾ 4ನೇ ಬಾಲ್ ಬೌಂಡ್ರಿಗೆ ದಾಟ್ತಾ ಇದೆ. ಪವರ್ ಪ್ಲೇನಲ್ಲೇ ಮ್ಯಾಚ್ ಮುಗಿಸೋ ತಾಕತ್ತಿರೋ ಪ್ಲೇಯರ್ ಇವರು. ಇವ್ರ ಜೊತೆಗೆ ಇಶಾನ್ ಕಿಶನ್ 2025ರ ಕೊನೆಯಲ್ಲಿ ಇವರು ಫಾರ್ಮ್ಗೆ ಮರಳಿರೋ ರೀತಿ ಅದ್ಭುತ. ರೀಸೆಂಟ್ ಆಗಿ ಕಿವೀಸ್ ನ್ಯೂಜಿಲೆಂಡ್ ವಿರುದ್ಧ ಸೆಂಚುರಿ ಹೊಡೆದ್ರು. ಈ ಇಬ್ಬರು ಎಡಗೈ ಸಿಡಿಲ ಬರದ ಬ್ಯಾಟ್ಸ್ಮನ್ಗಳು ಕಚ್ಕೊಂಡು ನಿಂತು ಹೊಡೆಯೋಕೆ ಶುರು ಮಾಡಿದ್ರೆ ಪಾಕಿಸ್ತಾನವನ್ನ ಎಡಗೈಲಿ ತಿರುಗಿಸಿ ಬಿಸಾಕ್ತಾರೆ ಇವರು. ಇವರಿಬ್ಬರನ್ನೇನೋ ಕಷ್ಟಪಟ್ಟು ಔಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋದು ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ. ಈ ಮೂವರಲ್ಲಿ ಯಾರಿಗೂ ಕೂಡ ನಿಧಾನ ಕಾಡಿ ಅಭ್ಯಾಸ ಇಲ್ಲ. ಇವರೆಲ್ಲ 8 ಬಾಲ್ಗೆ 30 ರನ್, 12 ಬಾಲ್ಗೆ 40 ರನ್ ಹೊಡೆಯೋ ಕೆಪಾಸಿಟಿ ಇರೋರು. ಈಗ ಟೀಮ್ ಇಂಡಿಯಾಗೆ 240, 250, 270 ಒಂದು ಕಾಲದಲ್ಲಿ ODIನಲ್ಲಿ ಪಾರ್ ಸ್ಕೋರ್ ಆಗಿತ್ತು, ರೆಸ್ಪೆಕ್ಟಬಲ್ ಸ್ಕೋರ್ ಆಗಿತ್ತು. ಆದ್ರೆ ಈಗ T20 ಹೊಡೆದು ಬಿಸಾಕ್ತಾ ಇದ್ದಾರೆ ನಮ್ಮ ಇಂಡಿಯಾದವರು. ಒಂದು ವೇಳೆ ಚೇಸಿಂಗ್ ಇದ್ರೆ 150, 120 ಟಾರ್ಗೆಟ್ ಎಲ್ಲ 10 ಓವರ್ಸ್ ಅಲ್ಲಿ ಹೊಡೆದು ಬಿಸಾಕ್ತಾ ಇದ್ದಾರೆ. ಸರಿ, ಬ್ಯಾಟಿಂಗ್ ನಲ್ಲಿ ಮ್ಯಾಚೇ ಇಲ್ಲ, ಚೇಸಿಂಗ್ ಮಾಡೋಣ ಅಂದ್ರೆ ಎದುರುಗಡೆ ಇರೋ ಜಸ್ಪ್ರೀತ್ ಬೂಮ್ರಾ ಮತ್ತು ವರುಣ್ ಚಕ್ರವರ್ತಿ. ಒಬ್ರು ಯಾರ್ಕರ್ ಕಿಂಗ್ ಆದ್ರೆ ಇನ್ನೊಬ್ರು ಸ್ಪಿನ್ ಮಾಂತ್ರಿಕ. ಪಕ್ಕಾ ಮ್ಯಾಚ್ ವಿನ್ನಿಂಗ್ ಎಕ್ಸ್ ಫ್ಯಾಕ್ಟರ್ಗಳು. ಪಾಕಿಸ್ತಾನ ಬಿಡಿ, ಈ ಟೀಮ್ ವಿರುದ್ಧ ಹೇಗೆ ಆಡೋದು ಅಂತ ಖುದ್ದು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಟೀಮ್ಗಳಿಗೇನೆ ತಲೆ ಕೆಟ್ಟು ಹೋಗಿದೆ. ಈಗ ಕೆವಿನ್ ಪೀಟರ್ಸನ್, ರಿಕಿ ಪಾಟಿಂಗ್ ಅಂತಹ ದಿಗ್ಗಜರೇ. ಈ ಸಲ ಕಪ್ ಇಂಡಿಯಾದೇ, ಡೌಟೇ ಇಲ್ಲ ಅಂತ ಭವಿಷ್ಯ ಹೇಳಿ ಆಗಿದೆ. ಹೀಗಿರುವಾಗ ಆಸ್ ಎ ನೇಷನ್ ಭಾರತದ ಹತ್ರ ಪದೇ ಪದೇ ರಿಯಲ್ ಆಗು ಹೊಡ್ಸ್ಕೊಂಡಿರೋ ಪಾಕಿಸ್ತಾನ, ಕ್ರಿಕೆಟ್ ನಲ್ಲೂ ಹೊಡ್ಸ್ಕೊಂಡಿರೋ ಪಾಕಿಸ್ತಾನ ಮತ್ತೆ ಮುಖಭಂಗವನ್ನ ಈಗಿನ
ಸಿಚುವೇಶನ್ ಅಲ್ಲಿ ಎದುರಿಸಕ್ಕೆ ರೆಡಿ ಇರುತ್ತಾ? ನಮ್ಮಲ್ಲಿ ರಾಕ್ಷಸರು, ಅಲ್ಲಿ ಕುಟ್ಟಪ್ಪಗಳು. ಇಲ್ಲಿ ನಮ್ಮವರ ಆರ್ಭಟ ಹೀಗಿದ್ರೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಪಾಕಿಸ್ತಾನದ ಪರಿಸ್ಥಿತಿ ನೋಡಿ. ಅಲ್ಲಿರೋದು ಬರೀ ಹೆಸರುಗಳು ಮಾತ್ರ, ಆಟದಲ್ಲಿ ದಮ್ಮಿಲ್ಲ. ಅವರ ಸ್ಟಾರ್ ಬೌಲರ್ ಶಹೀನ್ ಶಾ ಅಫ್ರಿದಿ ಒಂದು ಕಾಲದಲ್ಲಿ 150 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಯಾರ್ಕರ್ ಹಾಕ್ತಾ ಇದ್ದ ಶಹೀನ್ ಈಗ ಇಂಜುರಿಗಳ ಸರಮಾಲೆಯಿಂದ ಬಳಲಿ ಬೆಂಡಾಗಿದ್ದಾರೆ. ಅವರ ಕ್ಷಿಪಣಿ ನುಗ್ತಾ ಇಲ್ಲ. ಈಗ ಶಹೀನ್ 135 ರೇಂಜ್ಗೆ ಕುಸ್ತಿದೆ. ವೇಗನೂ ಇಲ್ಲ, ಸ್ವಿಂಗ್ ಮೊದಲೇ ಇಲ್ಲ. ನಮ್ಮ ಓಪನರ್ಸ್ಗೆ ಇವರು ಬರೀ ಪ್ರಾಕ್ಟೀಸ್ ಬೌಲರ್ ತರ ಕಾಣ್ತಾ ಇದ್ದಾರೆ. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಪಾಕಿಸ್ತಾನ ಮತ್ತೆ ವಾಪಸ್ ಹೋಗಿರೋದು ಆ ಹಳೆ ಕುಟ್ಟಪ್ಪ ಬಾಬರ್ ಆಜಮ್ ಹತ್ರನೇ. ನಮ್ಮ ಅಭಿಷೇಕ್ ಶರ್ಮಾ ಅವರ ಸ್ಟ್ರೈಕ್ ರೇಟ್ 170-200 ದಾಟಿದ್ರೆ ಈ ಬಾಬರ್ ಆಜಮ್ ಸ್ಟ್ರೈಕ್ ರೇಟ್ ಇನ್ನು 129 ನಲ್ಲೇ ಒದ್ದಾಡ್ತಿದೆ. T20 ನಲ್ಲಿ ಟೆಸ್ಟ್ ಆಡೋ ಇವರನ್ನ ನಂಬಿಕೊಂಡು ಪಾಕಿಸ್ತಾನ ವರ್ಲ್ಡ್ ಕಪ್ ಗೆಲ್ಲೋ ಕನಸು ಕಾಣ್ತಾ ಇದೆ. ಸುಮ್ನೆ ರೋಸ್ಟ್ ಮಾಡೋದಲ್ಲ ಪಾಕಿಸ್ತಾನವನ್ನ, ಡೇಟಾ ಸುಳ್ಳು ಹೇಳಲ್ಲ. ಇತ್ತೀಚೆಗಿರೋ ಲೇಟೆಸ್ಟ್ ICC T20 ಟೀಮ್ ರ್ಯಾಂಕಿಂಗ್ ಪಟ್ಟಿ ತೆಗೆದು ನೋಡಿ, ಟೀಮ್ ಇಂಡಿಯಾ ನಂಬರ್ 1 ಪ್ಲೇಸ್ ನಲ್ಲಿ ಗರ್ಜಿಸ್ತಾ ಇದೆ. ಪಾಕಿಸ್ತಾನ ಟಾಪ್ 6 ಇಂದಾನು ಕೆಳಗೆ ಬಿದ್ದಿದೆ. 7-8 ಆಸುಪಾಸಲ್ಲಿ ಇರ್ತಾರೆ. ರೀಸೆಂಟ್ ಆಗಿ ಜಿಂಬಾಬ್ವೆ, ಐರ್ಲೆಂಡ್ ಅಂತ ಚಿಕ್ಕ ಟೀಮ್ಗಳು ಕೂಡ ಪಾಕಿಸ್ತಾನವನ್ನ ಸೋಲಿಸಿವೆ. ಅಂದ್ರೆ ಇವರ ಮಟ್ಟ ಎಲ್ಲಿಗಿಳಿದಿದೆ ನೀವೇ ಲೆಕ್ಕ ಹಾಕಿ. ಹೀಗಾಗಿ ಪಾಕಿಸ್ತಾನಕ್ಕೆ ಪಕ್ಕಾ ಗೊತ್ತಾಗಿದೆ, ಈಗೇನಾದ್ರೂ ಗ್ರೌಂಡ್ ನಲ್ಲಿ ಇಳಿದ್ರೆ 140 crore 140 ಕೋಟಿ ಭಾರತೀಯರ ಮುಂದೆ ಹಾಗೂ ಇಡೀ ಪ್ರಪಂಚದ ಮುಂದೆ ಮರ್ಯಾದೆ ಕಳ್ಕೊಳ್ಳೋದು ಗ್ಯಾರಂಟಿ ಅಂತ, ಅದಕ್ಕಿಂತ ಆಡೋದೇ ಇಲ್ಲ ಅಂತ ಆಚೆ ಉಳಿಯೋದು ಸೇಫ್ ಗೇಮ್ ಅಂತ ಅವ್ರಿಗೆ ಅನಿಸಿದೆ. ಇದು ಸ್ಟ್ರಾಟಜಿ ಅಲ್ಲ, ಪಕ್ಕಾ ಸೋಲಿನ ಭಯ. ಟ್ರೋಫಿ ಕಳ್ಳರು ಆಡಕ್ಕೂ ಬರಲ್ಲ ಅಂತಿದ್ದಾರೆ ಈಗ. ಇನ್ನು ಪಾಕಿಸ್ತಾನ ಮ್ಯಾಚ್ಗೆ ಬರ್ದಿದ್ರೇನಂತೆ, ನೀವು ಮಾರ್ಚ್ 21ಕ್ಕೆ ಕಾಶಿ ಅಯೋಧ್ಯೆಗೆ ಹೋಗಿ ಬರ್ಬೋದು. ಕೆಲವೇ ಸೀಟುಗಳು ಬಾಕಿ ಇವೆ. ತಡ ಮಾಡದೆ 7 Sands ಟೂರಿಸಂನ ಈ ಪ್ಯಾಕೇಜ್ ಅನ್ನು, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಅನ್ನು ಚೆಕ್ ಮಾಡಿ ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು. ಬನ್ನಿ ಸುದ್ದಿಗೆ ವಾಪಸ್ ಬರೋಣ. ಕೋಟಿ ನಷ್ಟ, ಪಾಕ್ಗೆ ಗ್ಯಾರಂಟಿ ಕಷ್ಟ. ಎಸ್ ಸ್ನೇಹಿತರೆ, ಪಾಕಿಸ್ತಾನ ಕ್ರಿಕೆಟ್ಗೆ ಆರ್ಥಿಕವಾಗಿ ಇದು ಇನ್ನೂ ದೊಡ್ಡ ಹೊಡೆತ ಆಡಲ್ಲ ಅನ್ನೋದು. ಕ್ರಿಕೆಟ್ ಅಂದ್ರೆ ಬರೀ ಬ್ಯಾಟ್ ಬಾಲ್ ಆಟ ಅಲ್ಲ, ಇದೊಂದು ಬಿಸ್ನೆಸ್. ವರ್ಲ್ಡ್ ಕಪ್ ನಲ್ಲಿ ಒಂದು ಇಂಡಿಯಾ ಪಾಕ್ ಮ್ಯಾಚ್ ನಡೆದ್ರೆ ಅದರಿಂದ ಬರೋ ಜಾಹೀರಾತು ಆದಾಯ, ಆಡ್ ರೆವೆನ್ಯೂ ಒಂದೇ ಮ್ಯಾಚ್ಗೆ ಸುಮಾರು 25-100 ಕೋಟಿ ರೂಪಾಯಿ ದಾಟುತ್ತೆ. ಇದು ಹಳೆ ಲೆಕ್ಕಾಚಾರ. 2026ಕ್ಕೆ ಇನ್ನೂ ಜಾಸ್ತಿ ಇರುತ್ತೆ. ಈಗ ಪಾಕಿಸ್ತಾನ ಆಡಲ್ಲ ಅಂದ ತಕ್ಷಣ ಟಿವಿ ರೈಟ್ಸ್ ತಗೊಂಡಿರೋ ಬ್ರಾಡ್ಕಾಸ್ಟರ್ ಸುಮ್ಮನೆ ಕೂರ್ತಾರ? ICC ಕುತ್ತಿಗೆ ಹಿಡಿತಾರೆ. ನಾವು ಸಾವಿರಾರು ಕೋಟಿ ಕೊಟ್ಟು ರೈಟ್ಸ್ ತಗೊಂಡಿರೋದೇ ಇಂಡಿಯಾ ಪಾಕ್ ಮ್ಯಾಚ್ಗೋಸ್ಕರ. ಅದೇ ಇಲ್ಲ ಅಂದ್ರೆ ನಮ್ ದುಡ್ಡು ವಾಪಸ್ ಕೊಡಿ ಅಂತ ಕೂರ್ತಾರೆ. ನೇರ ಹೊಡೆತ ಬೀಳೋದು ಯಾರಿಗೆ? ಪಾಕ್ ಕ್ರಿಕೆಟ್ ಬೋರ್ಡ್ಗೆ. ಎಕ್ಸ್ಪರ್ಟ್ಸ್ ಪ್ರಕಾರ ಈ ಮ್ಯಾಚ್ ಆಡದಿದ್ರೆ ಪಾಕಿಸ್ತಾನಕ್ಕೆ ಸುಮಾರು 35-40 ಮಿಲಿಯನ್ ಡಾಲರ್ ಲಾಸ್ ಆಗುತ್ತೆ. ಇಂಡಿಯನ್ ರುಪೀಸ್ ನಲ್ಲಿ ಈ ಕ್ಷಣಕ್ಕೆ 300 ಕೋಟಿ ರೂಪಾಯಿಗೂ ಅಧಿಕ. ಈಗ ಆಲ್ರೆಡಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಆರ್ಥಿಕ ಸಂಕಷ್ಟದಲ್ಲಿದೆ. ಅವರ ಹತ್ರ ಸ್ವಂತ ಸ್ಟೇಡಿಯಂ ಮೇಂಟೈನ್ ಮಾಡೋಕ್ಕೂ ದುಡ್ಡಿಲ್ಲ. ಪ್ಲೇಯರ್ಸ್ಗೆ ಟೈಮ್ಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. ಹೀಗಿರುವಾಗ ICC ಕೊಡಬೇಕಾಗಿದ್ದ ರಾಯಲ್ಟಿ ಅಥವಾ ಶೇರ್ ಕಟ್ ಆದ್ರೆ ಪಾಕ್ ಕ್ರಿಕೆಟ್ ಬೋರ್ಡ್ ಬಾಗಿಲು ಹಾಕಬೇಕಾಗತ್ತೆ. ಬಾಯ್ಕಾಟ್ ಮಾಡೋದು ಬಾಯಿಗೆ ಸುಲಭ, ಆದರೆ ಅದರ ದೊಡ್ಡ ಹೊಡೆತ ತಡ್ಕೊಳ್ಳೋ ಶಕ್ತಿ ಪಾಕ್ಗೆ ಖಂಡಿತವಾಗ್ಲೂ ಕೂಡ ಇಲ್ಲ. ICC ಕೈಯಲ್ಲಿ ಚಾಟಿ ಬ್ಯಾನ್ ಆಗುತ್ತಾ ಪಾಕ್? ಹಾಗಿದ್ರೆ ICC ಏನ್ ಮಾಡುತ್ತೆ? ರೂಲ್ಸ್ ಏನ್ ಹೇಳ್ತವೆ? ತುಂಬಾ ಕ್ಲಿಯರ್ ಇದೆ ICC ರೂಲ್ಸ್. ಯಾವುದೇ ಟೀಮ್ ತಕ್ಕ ಕಾರಣ ಕೊಡದೆ ಮ್ಯಾಚ್ ಆಡಲ್ಲ ಅಂತ ಹಠ ಹಿಡಿದ್ರೆ ಅದನ್ನ 4 feet ಅಂತ ಕರೀತಾರೆ. ಅಂದ್ರೆ ಪಾಕಿಸ್ತಾನ ಸೋತಿದೆ ಅಂತ ಅರ್ಥ. ಇದರಿಂದ ಭಾರತಕ್ಕೆ ಏನು ಲಾಭ? ಭಾರತಕ್ಕೆ ಫ್ರೀ ಆಗಿ ಪೂರ್ಣ ಪಾಯಿಂಟ್ ಸಿಗುತ್ತೆ. ನಾವು ಗ್ರೌಂಡ್ಗೆ ಇಳಿದೇನೆ ಗೆದ್ದಾಗುತ್ತೆ. ಅಷ್ಟೇ ಅಲ್ಲ, ನೆಟ್ ರನ್ ರೇಟ್ ಲೆಕ್ಕಾಚಾರದಲ್ಲೂ ಭಾರತಕ್ಕೆ ಲಾಭ ಆಗುತ್ತೆ. ಆದ್ರೆ ಪಾಕಿಸ್ತಾನಕ್ಕೆ ಆಗೋ ಡ್ಯಾಮೇಜ್ ಬರೀ ಪಾಯಿಂಟ್ಸ್ ಕಳ್ಕೊಳ್ಳೋದು ಮಾತ್ರ ಅಲ್ಲ, ICC ಬಳಿ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೋ ಪವರ್ ಕೂಡ ಇದೆ. ಪಾಕ್ ಮೇಲೆ ಭಾರಿ ಫೈನ್ ಹಾಕಬಹುದು. ಪಾಕಿಸ್ತಾನಕ್ಕೆ ಸೇರ್ಬೇಕಾಗಿದ್ದ ಫಂಡಿಂಗ್ ಅನ್ನ ಬ್ಲಾಕ್ ಮಾಡಬಹುದು. ಅತಿ ಕೆಟ್ಟ ಸನ್ನಿವೇಶದಲ್ಲಿ ಮುಂದಿನ ICC ಟೂರ್ನಿಗಳಿಂದ ಅಂದ್ರೆ 2027ರ ವರ್ಲ್ಡ್ ಕಪ್ ಅಥವಾ ಚಾಂಪಿಯನ್ಸ್ ಟ್ರೋಫಿಯಿಂದ ಪಾಕ್ ಅನ್ನ ಬ್ಯಾನ್ ಮಾಡೋ, ಬಾಯ್ಕಾಟ್ ಮಾಡೋ ಅಧಿಕಾರ ಕೂಡ ICCಗಿದೆ. ಈಗ ಆಲ್ರೆಡಿ ಸುನಿಲ್ ಗವಾಸ್ಕರ್ ಅಂತ ದಿಗ್ಗಜರು ಸ್ಟ್ರಾಂಗ್ ಆಗಿ ಮಾತನಾಡಿದ್ದಾರೆ. ಸುಮ್ಮನೆ ಪಾಯಿಂಟ್ಸ್ ಕಟ್ ಮಾಡೋದು ಬೇಡ, ಪಾಕಿಸ್ತಾನದ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತ ಗವಾಸ್ಕರ್ ಆಗ್ರಹ ಮಾಡಿದ್ದಾರೆ. ಒಂದು ವೇಳೆ ಬ್ಯಾನ್ ಆದ್ರೆ ಪಾಕಿಸ್ತಾನದ ಕ್ರಿಕೆಟ್ ಭವಿಷ್ಯ ಅಂಧಕಾರಕ್ಕೆ ಹೋಗುತ್ತೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಲ್ಲದೆ ಹೋದ್ರೆ ಅಲ್ಲಿನ ಪ್ಲೇಯರ್ಸ್ ರಿಟೈರ್ ಆಗಿ ಬೇರೆ ದೇಶದ ಲೀಗ್ಗಳಲ್ಲಿ ಆಡೋಕೆ ಹೋಗ್ತಾರೆ. ಒಟ್ಟಾರೆ ಪಾಕಿಸ್ತಾನದ ಕ್ರಿಕೆಟ್ ಸಮಾಧಿ ಆಗೋದು ಗ್ಯಾರಂಟಿ. ಒಟ್ಟಲ್ಲಿ ಸ್ನೇಹಿತರೆ, ಪಾಕಿಸ್ತಾನದ ಬಾಯ್ಕಾಟ್ ಅಸ್ತ್ರ ಬೂಮ್ರಾಂಗ್ ಆಗ್ತಾ ಇದೆ. ಅವರು ಭಾರತಕ್ಕೆ ಹೊಡೆಯೋಕೆ ಅಂತ ಎಸೆದ್ರು, ಅದು ವಾಪಸ್ ಹೋಗಿ ಅವರ ಮೂಗನ್ನ ಜಜ್ಜುತ್ತಾ ಇದೆ. ಇಡೀ ಪ್ರಪಂಚದ ಮುಂದೆ ಭಾರತಕ್ಕೆ ಹೆದರಿ ಓಡ್ ಹೋದ್ರು ಅಂತ ಹೇಳಿ ಕೆಟ್ಟ ಹೆಸರನ್ನ ಶಾಶ್ವತವಾಗಿ ಅಂಟಿಸ್ಕೊಳ್ತಾ ಇದ್ದಾರೆ. ಜಗತ್ತು ಹಾಗೆ ನೋಡ್ತಾ ಇದೆ. ಯಾರು ಅಷ್ಟೇನು ದಡ್ರು ಯಾರೂ ಇಲ್ಲ ಈಗಿನ ಕಾಲದಲ್ಲಿ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸ್ನೇಹಿತರೆ? ಪಾಕಿಸ್ತಾನ ನಿಜವಾಗ್ಲೂ ಕಾರಣ ಇಟ್ಕೊಂಡು ಬಾಯ್ಕಾಟ್ ಮಾಡ್ತಾ ಇದೆಯಾ ಅಥವಾ ಟೀಮ್ ಇಂಡಿಯಾದ ಅಭಿಷೇಕ್ ಸ್ಕೈ, ಹಾರ್ದಿಕ್ ಪಾಂಡ್ಯಗೆ ಹೆದರಿ ಓಡ್ ಹೋಯ್ತಾ? ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಯಾವುದೇ ಕಾರಣಕ್ಕೂ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.